ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮನು. ಎಲ್ರಿಗೂ ನಿಗೂಢ ಕಥೆಗಳಿಗೆ ಸ್ವಾಗತ. ಇವತ್ತು ನಾನು ಹೇಳುವಂತ ಕತೆ ಒಂದು ಸ್ಕೇರಿ ಹಾರರ್ ಸ್ಟೋರಿ ಅಂತಾನೆ ಹೇಳಬಹುದು. ಸೊ ಯಾವುದೇ ಕಾರಣಕ್ಕೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾನ್ವಿ ಮಲ್ನಾಡ್ ಭಾಗದ ಒಂದೊಳ್ಳೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇಂದ ಬಂದಂತ ಒಬ್ಳು ಹುಡುಗಿ. ಇವಳು ಸ್ಕೂಲ್ ಕಾಲೇಜಸ್ ಇಂದಾನು ಒಳ್ಳೆ ಸ್ಟೂಡೆಂಟ್ ಆಗಿದ್ಲು. ಎಲ್ಲ ಎಕ್ಸಾಮ್ಸ್ ಅಲ್ಲೂ ಟಾಪ್ ರ್ಯಾಂಕಿಂಗ್ ಬರ್ತಾ ಇದ್ಲು. ಒಬ್ಳು ಸ್ಮಾರ್ಟ್ ಹಾಗೆ ಬೋಲ್ಡ್ ಹುಡುಗಿ ಅಂತಾನೆ ಹೇಳ್ಬಹುದು. ಸಾನ್ವಿ ಎಜುಕೇಶನ್ ಮುಗಿದ್ಮೇಲೆ ಇವಳಿಗೆ ಮೈಸೂರಲ್ಲಿ ಜಾಬ್ ಸಿಗುತ್ತೆ. ಸ್ಕೂಲ್ ಕಾಲೇಜಸ್ ಇಂದಾನು ಇವಳು ಹಾಸ್ಟೆಲ್ ಅಲ್ಲೇ ಬೆಳೆದಿರೋದ್ರಿಂದ ಮೈಸೂರ್ಗೆ ಬಂದು ಜೀವನ ಮಾಡೋದೇನ್ ಕಷ್ಟ ಆಗ್ತಿರ್ಲಿಲ್ಲ. ಇವಳಿಗೊಂದು ಕನ್ಸಿತ್ತು, ಬೆಂಗಳೂರಲ್ಲೇ ಒಂದು ಒಳ್ಳೆ ಜಾಬ್ ಮಾಡಿ ಸೆಟ್ಲ್ ಆಗ್ಬೇಕು ಅಂತ. ಆದ್ರೆ ಇವಳಿಗೆ ಮೈಸೂರಲ್ಲಿ ಒಂದೊಳ್ಳೆ ಕಂಪನಿಯಲ್ಲೇ ಕೆಲಸ ಸಿಗುತ್ತೆ. ಅದಕ್ಕೆ ಇವಳು ಊರಿಂದ ಮೈಸೂರಿಗೆ ಬಂದು ಸೆಟ್ಲ್ ಆಗ್ತಾಳೆ. ನಾನ್ ಮೊದ್ಲೇ ಹೇಳ್ದಂಗೆ ಸಾನ್ವಿ ಒಬ್ಳು ಬೋಲ್ಡ್ ಹುಡುಗಿ. ಇವಳಿಗೆ ತನ್ನ ಲೈಫ್ ನ ಎಂಜಾಯ್ ಮಾಡಬೇಕು, ಪಾರ್ಟೀಸ್ ಮಾಡಬೇಕು, ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಜಾಸ್ತಿ. ಅದಕ್ಕೆ ಇವಳು ಬೆಂಗಳೂರು ಬಂದು ಸೆಟಲ್ ಆದ್ರೆ ಇದೆಲ್ಲ ಇರುತ್ತೆ ಅನ್ನೋ ಒಂದು ಆಲೋಚನೆಯಲ್ಲಿರ್ತಾಳೆ. ಅದೇ ರೀತಿ ಇವಳು ಮೈಸೂರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ 2.5 ವರ್ಷ ಆಗುತ್ತೆ. ಜೊತೆಗೆ ಬೆಂಗಳೂರಿನ ಕಂಪನೀಸ್ಗಳಿಗೆ ಇವಳು ಅಪ್ಲಿಕೇಶನ್ ಹಾಕ್ತಾ ಇರ್ತಾಳೆ. ಯಾವ್ದಾದ್ರು ಕೆಲಸ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ಜಾಯ್ನ್ ಆಗ್ಬಿಡೋಣ ಅನ್ನೋ ಒಂದು ಯೋಚನೆಯಲ್ಲಿ ಇರ್ತಾಳೆ. ಹೀಗೆ ಒಂದಿನ ಸಾನ್ವಿಗೆ ಕಾಲ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆ, ನೀವು ಇಂಟರ್ವ್ಯೂಗೆ ಬರಬೇಕು ಅಂತ. ಆಗ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಕಾಲ್ ಬಂದಿದ್ದು ಬೆಂಗಳೂರಿನ ಕಂಪನಿಯಿಂದ. ಇಂಟರ್ವ್ಯೂಗೆ ಒಂದಿನ ಮುಂಚೆನೆ ಬಂದು ರೂಮ್ ಮಾಡ್ಕೊಂಡು ಬೆಂಗಳೂರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾಳೆ. ಅವಳಿಗೇನೋ ಒಂಥರ ಕಾನ್ಫಿಡೆನ್ಸ್, ನನ್ಗೆ ಈ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ. ಅದಕ್ಕೆ ಅವಳ ಕಂಪನಿ ಎಲ್ಲಿದೆಯೋ ಅದ್ರ ಸುತ್ತಮುತ್ತ ಒಂದಷ್ಟು ರೆಂಟೆಡ್ ಮನೆಗಳನ್ನ ಹುಡುಕ್ತಾ ಇರ್ತಾಳೆ. ಇವಳು ಅಂದ್ಕೊಂಡಿದ್ಕಿಂತ ಜಾಸ್ತಿನೇ ಬಾಡಿಗೆ ಇರುತ್ತೆ. ಅಲ್ಲಿ ಒಂದು ಅಪಾರ್ಟ್ಮೆಂಟ್ ನೋಡ್ತಾಳೆ. ಆ ಅಪಾರ್ಟ್ಮೆಂಟ್ ನ ನೋಡೋದಕ್ಕೆ ಹೊರಗಡೆಯಿಂದ ಸ್ವಲ್ಪ ಅಳಿದ ರೀತಿ ಇದ್ರೂ ಕೂಡ ಆ ಮನೆಗಳು ತುಂಬಾನೇ ಚೆನ್ನಾಗಿರುತ್ತೆ. ಆ ಅಪಾರ್ಟ್ಮೆಂಟ್ ನ 4ನೇ ಫ್ಲೋರ್ ಅಲ್ಲಿ ರೆಂಟ್ಗೆ ಒಂದು ಫ್ಲಾಟ್ ಇತ್ತು. ಅದನ್ನ ನೋಡೋದಕ್ಕೆ ತುಂಬಾ ವಿಶಾಲವಾಗಿ, ತುಂಬಾ ನೀಟ್ ಆಗಿ ರೀಸೆಂಟ್ಲಿ ರಿನೋವೇಟ್ ಮಾಡಿರೋ ರೀತಿ ಕಾಣಿಸ್ತಾ ಇತ್ತು. ಇವಳಿಗೆ ಆ ಮನೆ ನೋಡಿದಾಗ ತುಂಬಾ ಇಷ್ಟ ಆಗತ್ತೆ. ಇನ್ನು ತುಂಬಾನೇ ಇಷ್ಟ ಆಗುವಂತ ವಿಷಯ ಏನು ಅಂತಂದ್ರೆ ಆ ಮನೆಯ ಬಾಲ್ಕನಿ. ಆ ಬಾಲ್ಕನಿಯಿಂದ ಒಳ್ಳೆ ಕಂಪನಿಗಳ ವ್ಯೂ ಕಾಣ್ತಾ ಇರುತ್ತೆ. ಅದನ್ನ ನೋಡೋದಕ್ಕೆ ಇವಳಿಗೆ ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ. ಕೆಲಸ ಸಿಕ್ಕ ಮೇಲೆ ಈ ಮನೆಗೆ ಬಾಡಿಗೆಗೆ ಬರೋಣ ಅಂತ ಯೋಚನೆ ಮಾಡ್ತಾ ಮತ್ತೆ ರೂಮ್ಗೆ ವಾಪಸ್ ಬರ್ತಾಳೆ. ಸಾನ್ವಿ ಅನ್ಕೊಂಡಂಗೆ ಅವಳೋಗಿದ್ ಇಂಟರ್ವ್ಯೂನು ಪಾಸ್ ಆಗತ್ತೆ. ಆದ್ರೆ ಅವಳ ಹಳೆ ಕಂಪನಿಯಲ್ಲಿ 1 ಮಂತ್ ನೋಟಿಸ್ ಪೀರಿಯಡ್ ನ ಸರ್ವ್ ಮಾಡಿ ಆಮೇಲೆ ಅವಳು ಜಾಬ್ ಚೇಂಜ್ ಮಾಡ್ಬೇಕಾಗಿತ್ತು. ಅದಕ್ಕೆ ಇವಳು ಮೈಸೂರಿಗೆ ಬಂದು ನೋಟಿಸ್ ಪೀರಿಯಡ್ ನ ಸರ್ವ್ ಮಾಡಿ ಒಂದೇ ಸಲ ಬೆಂಗಳೂರಿಗೆ ಬಂದ್ಬಿಡ್ತಾಳೆ. ಏಪ್ರಿಲ್ 13, 2018. ಸಾನ್ವಿ 2 ದಿನ ಮುಂಚೆನೆ ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬಂದವಳು ಫಸ್ಟ್ ಹೋಗಿದ್ದು ಇವಳು ಮುಂಚೆನೆ ನೋಡ್ಕೊಂಡ್ ಬಂದಂತ ಒಂದು ಅಪಾರ್ಟ್ಮೆಂಟ್ ಏನಿತ್ತೋ ಆ ಅಪಾರ್ಟ್ಮೆಂಟ್ ಅಲ್ಲಿ ಇನ್ನೂ ಫ್ಲಾಟ್ ಇದೆಯಾ ಅಂತ ಕೇಳೋದಕ್ಕೆ. ಅಲ್ಲೋಗಿ ನೋಡಿದಾಗ ಅವಳು ಮುಂಚೆ ನೋಡ್ಕೊಂಡ್ ಬಂದಿದ್ದಂತ ರೂಮ್ ಇನ್ನೂ ಖಾಲಿ ಇತ್ತು. ಅದೇ ಖುಷಿಗೆ ಹೋಗಿ ಅಡ್ವಾನ್ಸ್ ಮಾಡಿ ಆ ಮನೆನ ರೆಂಟ್ ತಗೋತಾಳೆ. ಸಮಯ ಸಂಜೆ ಆಗಿರುತ್ತೆ. ಇವಳು ಲಿಫ್ಟ್ ಹತ್ರ ಲಗೇಜಸ್ ನೆಲ್ಲ ಹಿಡ್ಕೊಂಡು ಕಾಯ್ತಾ ಇರ್ತಾಳೆ. ಆಗ ಅಲ್ಲೇ ಕ್ಲೀನ್ ಮಾಡ್ತಾ ಇದ್ದಂತ ಒಬ್ರು ಸ್ಟಾಫ್ ಬಂದು, ಸಂಜೆ ಆಗಿದೆ, ಯಾಕೆ ಲಿಫ್ಟ್ ಕಾಯ್ತಾ ಇದ್ದೀರಾ, ಸ್ಟೇರ್ಸ್ ಇದೆ, ಮೆಟ್ಲತ್ಕೊಂಡ್ ಮೇಲೆ ಹೋಗಿ ಅಂತ ಹೇಳ್ತಾಳೆ. ಸಾನ್ವಿಗೆ ಅವ್ರ ಮಾತು ವಿಚಿತ್ರ ಅನ್ಸುತ್ತೆ. ನಾನು ಇಷ್ಟೆಲ್ಲ ಲಗೇಜ್ ಇಟ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದೀನಿ, ಇವ್ರು ನೋಡಿದ್ರೆ ಮೆಟ್ಲತ್ಕೊಂಡು ಹೋಗು ಅಂತ ಹೇಳ್ತಾ ಇದಾರೆ ಅಂತ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದವರು ಯಾಕೆ ಹಂಗೆ ಹೇಳಿದ್ರು ಅನ್ನೋದಕ್ಕೂ ಒಂದು ಕಾರಣ ಇರಬೇಕು ಅಲ್ವಾ. ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ತಗೊಂಡಿರೋರು ಎಲ್ಲರೂ ಕೂಡ ಒಬ್ಬೊಬ್ರಾಗಿ ಮನೇನ ಖಾಲಿ ಮಾಡ್ತಾ ಬರ್ತಾರೆ. ಇದೆಲ್ಲವೂ ಆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ನಡೀತಾನೆ ಬಂದಿದೆ. ಆದ್ರೆ ಇದಕ್ಕೆಲ್ಲ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಾನ್ವಿಗೆ ಯಾವ್ಯಾವ ರೀತಿಯಾದ ಅನುಭವಗಳಾಯ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಇಲ್ಲಿವರೆಗೂ ಯಾವುದೇ ರೀತಿಯಾದ ಅನುಭವಗಳಾಗಿರ್ಲಿಲ್ಲ. ಆದ್ರೆ ಈಗ ಶುರುವಾಗೋದು ನಿಜವಾದ ಆಟ. ಸಾನ್ವಿ ಲಿಫ್ಟ್ ಹತ್ಕೊಂಡು 4th ಫ್ಲೋರ್ಗೆ ಬರ್ತಾ ಇರ್ತಾಳೆ. ಅವಳಿಗೆ ಕೊಟ್ಟಂತ ರೂಮ್ ನಂಬರ್ 18. ಇವಳು ಡೋರ್ ಓಪನ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಆಪೋಸಿಟ್ ಮನೆ ಲೇಡಿ ಒಬ್ರು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ನೀವ್ ಯಾರು ಅಂತ ಕೇಳ್ತಾಳೆ. ಆಗ ಈ ಸಾನ್ವಿ ಎಲ್ಲಾನು ಹೇಳ್ತಾಳೆ, ಇವತ್ತಿಂದ ನಾನು ಈ ಮನೆಗೆ ರೆಂಟ್ಗೆ ಬಂದಿದ್ದೀನಿ ಅಂತ. ಆಗ ಅವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಆ ಒಬ್ರು ಲೇಡಿ, ನಮ್ಮ ಮನೆ ನಾಯಿ ಯಾಕೋ ಕಾಣಿಸ್ತಾ ಇಲ್ಲ, ನೀವೇನಾದ್ರೂ ಲಿಫ್ಟ್ ಹತ್ರ ನೋಡಿದ್ರಾ ಅಂತ ಕೇಳ್ತಾಳೆ. ಆಗ ಸಾನ್ವಿ, ಹೌದು, ಲಿಫ್ಟ್ ಡೋರ್ ಓಪನ್ ಆದಾಗ ಯಾವ್ದೋ ನಾಯಿ ಹೊರಗಡೆ ಹೋಯ್ತು, ನಾನ್ ಯಾರ್ದು ಅನ್ಕೊಂಡ್ ಸುಮ್ನೆ ಅದೆ, ಅದ್ ನಿಮ್ದೇನಾ, ಹಂಗಂದ್ರೆ ಕೆಳಗಡೆ ಹೋಗಿ ನೋಡಿ ಅಂತ ಹೇಳ್ತಾಳೆ. ಆಗ ಆ ಲೇಡಿ, ಸರಿ ಆಯ್ತು, ನಾನು ಹೋಗಿ ನೋಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅವಳು ಕೆಳಗಡೆ ಹೋಗೋದಿಲ್ಲ, ಅವ್ರ ಮನೆ ಒಳಗಡೆ ಹೋಗಿ ಡೋರ್ ಲಾಕ್ ಹಾಕೊಂತಾಳೆ. ಇದನ್ನ ನೋಡ್ದಂತ ಸಾನ್ವಿಗೆ ಏನ್ ಗುರು ಇದು ವಿಚಿತ್ರ ಅನ್ನೋ ತರ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಸಾನ್ವಿ ಕೆಲ್ಸಕ್ಕೆ ಹೋಗೋದಕ್ಕೂ ಶುರು ಮಾಡ್ತಾಳೆ. ಕೆಲವು ದಿನ ಎಲ್ಲ ನಾರ್ಮಲ್ ಆಗಿ ಹೋಗ್ತಾ ಇರತ್ತೆ. ಆದ್ರೆ ಆ ಬಿಲ್ಡಿಂಗ್ ಅಲ್ಲಿ ತುಂಬಾನೇ ಹಾಂಟೆಡ್ ಆಗಿರುವಂತ ಜಾಗ ಆ ಬಿಲ್ಡಿಂಗ್ ನ ಲಿಫ್ಟ್ ಆಗಿತ್ತು. ಪ್ರತಿ ಸಲ ಆ ಲಿಫ್ಟ್ ನ ಬಳಸ್ತಾ ಇರ್ಬೇಕಾದ್ರೆ ಇವಳಿಗೆ ಒಂದಲ್ಲ ಒಂದು ಅನುಭವ ಆಗ್ತಾ ಇತ್ತು. ಆದ್ರೆ
ಅದೆಲ್ಲ ನೆಗೆಟಿವ್ ಎನರ್ಜಿಗಳ ಅನುಭವ ಅಂತ ಇವಳಿಗೆ ಗೊತ್ತಾಗ್ತಾ ಇರ್ಲಿಲ್ಲ. ಸಾನ್ವಿ ತಲೆಯಲ್ಲಿ ಪ್ರತಿ ಸಲ ಓಡ್ತಾ ಇದ್ದಿದ್ ಒಂದ್ ವಿಷಯ ಏನು ಅಂತಂದ್ರೆ, ಅವಳು ಆಪೋಸಿಟ್ ಮನೆ ಲೇಡಿ ಮಾತ್ಕೊಳ್ಳು. ಆ ಲೇಡಿ ಮೆಂಟಲಿ ಸ್ವಲ್ಪ ವೀಕ್ ಇದ್ಲು. ಅವಳಿಗೆ ಏನ್ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಯಾರು ಸಿಕ್ಕಿದ್ರು ಕೂಡ ತುಂಬಾನೇ ಮಾತಾಡ್ತಾ ಇದ್ಲು, ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಲು. ಇದು ಒಂದೇ ನೋಡಿ ಸಾನ್ವಿಗೆ ಇರಿಟೇಷನ್ ಅಂತ ಅನಿಸ್ತಾ ಇದ್ದಿದ್ದು. ಆದ್ರೆ ಒಂದ್ ವಿಷಯ ಏನು ಅಂತಂದ್ರೆ, ಇಲ್ಲಿನ ನಿಗೂಢ ಕಥೆಗಳಿಗೂ ಆ ಲೇಡಿಗೂ ಒಂದಷ್ಟು ಕನೆಕ್ಷನ್ ಇದೆ. ಸಾನ್ವಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ರಾತ್ರಿ 9:30 ಆಗ್ತಾ ಇತ್ತು. ಒಂದಿನ ಹೀಗೆ ಸಾನ್ವಿ ಕೆಲಸ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಡಿನ್ನರ್ಗೆ ಹೋಗಿ ಮನೆಗೆ ಬರೋದು ಲೇಟ್ ಆಗ್ಬಿಟ್ಟಿರುತ್ತೆ. ಆಗ ಇವಳು ಲಿಫ್ಟ್ ಹತ್ರ ಕಾಯ್ತಿರ್ಬೇಕಾದ್ರೆ ಇವಳಿಗೆ ಏನೋ ಒಂದು ರೀತಿ ಭಯ ರೀತಿಯ ಅನುಭವ ಆಗ್ತಾ ಇರುತ್ತೆ. ಯಾಕೆಂದ್ರೆ ಆ ಅಪಾರ್ಟ್ಮೆಂಟ್ ಅಲ್ಲಿ ರಾತ್ರಿ ಹೊತ್ತು ಯಾರೂ ಓಡಾಡ್ತಾ ಇರ್ಲಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಹಾಗೆ ಒಂದಷ್ಟು ಸ್ಟಾಫ್ಸ್ಗಳು ಎಲ್ಲೋ ಒಂದೊಂದ್ ಕಡೆ ಕಾಣಿಸ್ಕೊಂತಿದ್ರು ಬಿಟ್ರೆ, ಆ ಒಂದು ಅಪಾರ್ಟ್ಮೆಂಟ್ನ ಆ ಒಂದು ಬ್ಲಾಕ್ ಅಲ್ಲಿ ತುಂಬಾ ಜನ ಇರ್ತಾ ಇರ್ಲಿಲ್ಲ. ಸ್ವಲ್ಪ ಕತ್ಲೆ ಕೂಡ ಅನ್ನಿಸ್ತಾ ಇತ್ತು. ಇವಳು ಲಿಫ್ಟ್ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಈ ಒಂದು ವಿಷಯಗಳಿಗೆ ಇವಳಿಗೆ ತುಂಬಾನೇ ಭಯ ಆಗ್ತಾ ಇತ್ತು. ರಾತ್ರಿ ಸರಿಸುಮಾರು 11:40 ಆಗಿದೆ. ಲಿಫ್ಟ್ ಡೋರ್ ಓಪನ್ ಆದಾಗ ಅದ್ರೊಳಗಡೆ ಒಬ್ಳು ಪುಟಾಣಿ ಹುಡುಗಿ ಇರ್ತಾಳೆ. ಅವಳನ್ನ ನೋಡಿದಾಗ ಸಾನ್ವಿಗೆ ಆಶ್ಚರ್ಯ ಅನ್ಸುತ್ತೆ. ಇದ್ಯಾವ್ದಿದ್ ಮಗು ಇಷ್ಟೊತ್ತಲ್ಲಿ ಓಡಾಡ್ತಿದೆ ಲಿಫ್ಟ್ ಅಲ್ಲಿ ಒಬ್ಳೆ ಅಂತ. ಆಗ ಸಾನ್ವಿ ಆ ಮಗುನ ಮಾತಾಡಿಸ್ತಾಳೆ, ಯಾಕೆ ನೀನ್ ಎಲ್ಲೋಗ್ಬೇಕು ಹೇಳು, ನಾನು ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ. ಆಗ ಆ ಮಗು ಏನೂ ರೆಸ್ಪಾಂಡ್ ಮಾಡೋದಿಲ್ಲ. ಇವಳು ಕೈ ಹಿಡ್ಕೊಳ್ಳೋದಕ್ಕೆ ಹೋದ್ರು ಕೂಡ ಆ ಮಗು ಅವಳ ಕೈನ ಬಿಡಿಸ್ಕೊಳ್ತಾ ಇತ್ತು. ಆ ಮಗು 2ನೇ ಫ್ಲೋರ್ಗೆ ಬಟನ್ ಕ್ಲಿಕ್ ಮಾಡುತ್ತೆ. 2ನೇ ಫ್ಲೋರ್ ಡೋರ್ ಓಪನ್ ಆದಾಗ ಆ ಮಗು ಹೊರಗಡೆ ಓಡೋಗ್ಬಿಡುತ್ತೆ. ಸಾನ್ವಿ ಮನೆಗೆ ಹೋಗಿ ಮಲ್ಕೋತಾಳೆ. ಅವಳು ಮಲ್ಗಿರ್ಬೇಕಾದ್ರೂ ಕೂಡ ಆ ಹುಡುಗಿ ಯಾರು ಅನ್ನೋ ಯೋಚನೆ ಅವಳ ತಲೆಯಲ್ಲಿ ಕಾಡ್ತಾ ಇರತ್ತೆ. ಇಲ್ಲಿವರೆಗೂ ಆಗ್ತಾ ಇದ್ದಿದ್ದೆಲ್ಲ ನಾರ್ಮಲ್ ಇನ್ಸಿಡೆಂಟ್. ಈಗ ಆಗೋದೆ ಈ ಕಥೆಯ ಮುಖ್ಯ ಟ್ವಿಸ್ಟ್. ಮತ್ತೆ ಅವಳು ಕೆಲಸ ಮುಗಿಸ್ಕೊಂಡು ತನ್ನ ಸ್ನೇಹಿತರ ಜೊತೆ ವೀಕೆಂಡ್ ಪಾರ್ಟಿಗೆ ಹೋಗಿರ್ತಾಳೆ. ಆ ಪಾರ್ಟಿಲಿ ಜಸ್ಟ್ ಡಿನ್ನರ್ ಮಾಡ್ಕೊಂಡು ಬರೋದಿಲ್ಲ, ಅವತ್ತು ಫಸ್ಟ್ ಟೈಮ್ ಸಾನ್ವಿ ಲೈಫಲ್ಲಿ ಡ್ರಿಂಕ್ಸ್ ಮಾಡ್ತಾಳೆ. ತನ್ನ ಸ್ನೇಹಿತರು ಫೋರ್ಸ್ ಮಾಡಿದ್ರು ಅಂತ ಅವತ್ತು ಅವಳು ಕುಡಿತಾಳೆ. ಸಾನ್ವಿ ತಲೆಯಲ್ಲಿ ಒಂದ್ ವಿಷಯ ಓಡ್ತಾ ಇತ್ತು, ಎಷ್ಟೇ ಲೇಟ್ ಆದ್ರೂ ಕೂಡ ಮನೆಗೆ ಹೋಗ್ಬೇಕು ಅಂತ. ಆದ್ರೆ ಅವತ್ತು ಕುಡ್ದಿರುವಂತ ಮತ್ತಲ್ಲಿ ಅವಳೊಬ್ಳೆ ಹೋಗೋದಕ್ಕಾಗೋದಿಲ್ಲ ಅಂತ ಅವಳ ಸ್ನೇಹಿತರೆ 4 ವೀಲರ್ ಅಲ್ಲಿ ಬಂದು ಡ್ರಾಪ್ ಮಾಡ್ತಾರೆ. ಸಾನ್ವಿ ಕುಡ್ದಿರುವಂತ ಮತ್ತಲ್ಲೇ ಲಿಫ್ಟ್ ಆಚೆ ಕಾಯ್ತಾ ಇರ್ತಾಳೆ. ಲಿಫ್ಟ್ ಬಂದು ಡೋರ್ ಓಪನ್ ಆಗುತ್ತೆ. ಆದ್ರೆ ಒಳಗಡೆ ಹೋದಾಗ ಆ ಲಿಫ್ಟ್ಗಿರುವಂತ ಲೈಟ್ ಡಿಮ್ ಆಗುತ್ತೆ. ಇವಳು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಇವಳಿಗೆ ಅಷ್ಟು ಯೋಚನೆ ಮಾಡುವಂತ ಕೆಪಾಸಿಟಿ ಆ ಟೈಮಲ್ಲಿ ಇರಲಿಲ್ಲ. 4ನೇ ಫ್ಲೋರ್ಗೆ 4ನೇ ಬಟನ್ನ ಕ್ಲಿಕ್ ಮಾಡ್ತಾಳೆ. ಆದ್ರೆ ಆ ಲಿಫ್ಟ್ ಡೈರೆಕ್ಟ್ ಆಗಿ 4ನೇ ಫ್ಲೋರ್ಗೆ ಹೋಗೋದಿಲ್ಲ. ಅದು ಫಸ್ಟ್ ಬೇಸ್ಮೆಂಟ್ಗೆ ಹೋಗಿ ಡೋರ್ ಓಪನ್ ಆಗುತ್ತೆ. ಇವಳಿಗೆ ಅದು ನೋಡಿದಾಗ ಶಾಕ್ ಆಗುತ್ತೆ, ಯಾಕಿದು ಮತ್ತೆ ಕೆಳಗಡೆ ಬಂದ್ಬಿಟ್ಟಿದೆ ಅಂತ. 4ನೇ ಫ್ಲೋರ್ ಬಟನ್ ಒತ್ತಿದ ಮೇಲೆ ಅದು ಡೈರೆಕ್ಟ್ ಆಗಿ 4ನೇ ಫ್ಲೋರ್ಗೆ ಹೋಗ್ಬೇಕು. ಆದರೆ ಆ ಲಿಫ್ಟಿಗೆ ಏನಾಗಿತ್ತು ಅಂತ ಗೊತ್ತಿಲ್ಲ, ಅದು ಎಲ್ಲ ಫ್ಲೋರಲ್ಲೂ ಹೋಗಿ ನಿಂತ್ಕೊತಾ ಇತ್ತು. ಅಂದರೆ ಫಸ್ಟ್ ಫ್ಲೋರ್ಗೆ ಹೋಗಿ ಡೋರ್ ಓಪನ್ ಆಗ್ತಾ ಇತ್ತು. ಮತ್ತೆ ಇವಳು ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಕ್ಲೋಸ್ ಆಗಿ 2nd ಫ್ಲೋರ್ಗೆ ಹೋಗಿ ಡೋರ್ ಓಪನ್ ಆಗ್ತಿತ್ತು. ಇದೇ ರೀತಿ ಎಲ್ಲ ಫ್ಲೋರ್ಗೂ ಹೋಗಿ ಡೋರ್ ಓಪನ್ ಆಗ್ತಿತ್ತು. ಆದರೆ 4th ಫ್ಲೋರ್ಗೆ ಮಾತ್ರ ಹೋಗ್ತಾನೆ ಇರಲಿಲ್ಲ. ಇವಳಿಗೆ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ತಾ ಇರತ್ತೆ. ಕೊನೆ ಸಲ ಲಿಫ್ಟ್ ಒಳಗೆ ಬಂದು ಮತ್ತೆ 4ನೇ ಫ್ಲೋರ್ ಬಟನ್ನ ನೀಟಾಗಿ ನೋಡಿ ಕ್ಲಿಕ್ ಮಾಡ್ತಾಳೆ. ಆದರೆ ಈ ಸಲ ನಡೆಯೋದು ತುಂಬಾನೇ ಟೆರಿಫೈಯಿಂಗ್ ಆಗಿರುತ್ತೆ. ಆಗ ಆ ಲಿಫ್ಟ್ ಸ್ಟಾರ್ಟ್ ಆಗ್ತಿದ್ದಂಗೆ ಯಾವುದೋ ಒಂದು ಚಿಕ್ಕ ಹುಡುಗಿ ಜೋರಾಗಿ ನಗೋ ರೀತಿ ಅನುಭವ ಆಗುತ್ತೆ. ಇವಳಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಯಾರು ಮಗು ಇದ್ದಾರೆ ಅಂತ. ಒಂದು ವಿಷಯ ಏನು ಗೊತ್ತಾ, ಆ ನಗು ಏನು ಅವಳು ಕೇಳಿಸ್ತಾ ಇತ್ತೋ ಅದು ತುಂಬ ಭಯಾನಕವಾಗಿ ಏನೂ ಇರಲಿಲ್ಲ. ಆದರೆ ಭಯ ಪಡಿಸುವಂಥ ವಿಷಯ ಏನು ಅಂತಂದರೆ, ಆ ನಗು ಇವಳು ಕಿವಿ ಹತ್ರನೇ ಕೇಳಿಸ್ತಿದೆ ಅನ್ನೋದು ಒಂದೇ ಇವಳ ಮನಸ್ಸಲ್ಲಿ ತುಂಬನೇ ಕಾಡ್ತಾ ಇದ್ದಿದ್ದು. ಯಾವುದೋ ಚಿಕ್ಕ ಹುಡುಗಿ ಆಟ ಆಡೋ ರೀತಿ ಶಬ್ದಗಳು ಕೇಳಿಸ್ತಾ ಇದೆ. ಅದನ್ನು ಕೇಳ್ತಾ ಇವಳಿಗೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಈ ಸಲನೂ ಇದು 2ನೇ ಫ್ಲೋರಲ್ಲಿ ಹೋಗಿ ಡೋರ್ ಓಪನ್ ಆಗುತ್ತೆ. ಇವಳು ಗಾಬರಿಲಿ ಸ್ಟೆಪ್ಸ್ ಮುಖಾಂತರ ಅವಳ ಮನೆ ರೂಮ್ ಹತ್ರ ಬರ್ತಾಳೆ. ಆ ಲಿಫ್ಟ್ ಕಡೆಗೆ ನೋಡಿದಾಗ ಆಗ ಆ ಲಿಫ್ಟ್ ಬಂದು ಡೋರ್ ಓಪನ್ ಆಗ್ತಾ ಇರುತ್ತೆ. ಇವಳಿಗೆ ವಿಚಿತ್ರ ಅನ್ಸುತ್ತೆ, ನಾನು ಇಷ್ಟೇ ಪ್ರಯತ್ನ ಪಟ್ಟರು ಬರೋದಕ್ಕಾಗಿಲ್ಲ, ನಾನು ಸ್ಟೆಪ್ ಮುಖಾಂತರ ಬಂದ ಮೇಲೆ ಈಗ ಇದು ಬಂದು ಡೋರ್ ಓಪನ್ ಆಗ್ತಿದೆಯಲ್ಲ ಅಂತ. ಯಾವುದಕ್ಕೂ ತಲೆ ಕೆಡಿಸ್ಕೊಂಡು ಇವಳು ಮನೆ ಒಳಗಡೆ ಹೋಗ್ತಾಳೆ. ಆಗ ಇವಳು ಕುಡ್ದಿರೋ ಅಂಥ ಮತ್ತಲ್ಲಿ ಇರೋದ್ರಿಂದ ಇವಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಇವಳು ಬೆಳಗ್ಗೆ ಎದ್ದಾಗ ಇವಳ ಬಾಡಿ ತುಂಬಾ ಬ್ಯಾಡಾಗಿ ರಿಯಾಕ್ಟ್ ಆಗ್ತಿರುತ್ತೆ. ಎಚ್ಚರ ಆದಾಗ ಗೊತ್ತಾಗುತ್ತೆ ಇವಳಿಗೆ ಜ್ವರ ಬಂದಿದೆ ಅಂತ. ಇವಳ ಬಾಡಿ ತುಂಬಾ ಟಯರ್ಡ್ ಆಗಿರುತ್ತೆ. ಈವನ್ ನೀರಿನ ಗ್ಲಾಸ್ ತಗೊಳಕ್ಕೆ ಹೋದಾಗ್ಲೂ ಕೂಡ ಕೈಯೆಲ್ಲ ನಡುಕ್ತಾ ಇರುತ್ತೆ. ಸಾನ್ವಿ ತನ್ನ ಸ್ನೇಹಿತೆಗೆ ಕಾಲ್ ಮಾಡಿ ಹುಷಾರಿಲ್ಲ ಅಂತ ಹೇಳಿದಾಗ ಅವಳು ನಗ್ತಾಳೆ, ನೀನು ರಾತ್ರಿ ಕುಡ್ದಿರೋದು ನಿನಗೆ ಇಳ್ದಿಲ್ಲ, ಅದಕ್ಕೆ ಈ ರೀತಿಯೆಲ್ಲ ಆಗ್ತಾ ಇದೆ, ಫಸ್ಟ್ ಟೈಮ್ ಕುಡ್ದಿದೆಯಲ್ಲ, ಈ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಸಾನ್ವಿ ಒಬ್ಳೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬರ್ತಾಳೆ.
ಹಾಗೆ ಸ್ಲೋ ಆಗಿ ರಿಕವರ್ ಕೂಡ ಆಗ್ತಾಳೆ. ಆದರೆ ಅವತ್ತು ರಾತ್ರಿ ಏನೇನೆಲ್ಲ ನಡೀತು ಅಂತ ಇವಳು ರೀಕಾಲ್ ಮಾಡ್ಕೋತಾ ಇರ್ತಾಳೆ. ಪ್ರತಿದಿನ ಯೋಚನೆ ಮಾಡ್ತಾ ಮಾಡ್ತಾ ಈ ರೀತಿ ಎಲ್ಲ ಆಯಿತು ಅಂತ ಒಂದು ಬುಕ್ಕಲ್ಲೂ ಕೂಡ ಬರೆದಿಟ್ಕೋತಾಳೆ. ಆದರೆ ಅವತ್ತು ನಡೆದಿದ್ದಂಥ ವಿಚಾರವನ್ನು ಅವಳು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ. ಅವಳು ಕುಡ್ದಿರೋದು ಅವ್ರ ಮನೆಗೇನಾದರೂ ಗೊತ್ತಾಗತ್ತೆ ಅಂತ ಸೈಲೆಂಟ್ ಆಗಿರ್ತಾಳೆ. ಒಂದು ದಿನ ಸಾನ್ವಿ ಅವರ ಸ್ನೇಹಿತರೆಲ್ಲ ವೀಕೆಂಡ್ ಪಾರ್ಟಿ ಮಾಡೋದಕ್ಕೆ ಅವ್ರ ಮನೆಗೆ ಬಂದಿರ್ತಾರೆ. ಅವತ್ತು ರಾತ್ರಿ ಡಿನ್ನರ್ ಮಾಡೋದಕ್ಕೆ ಹೊರಗಡೆ ಹೋಗೋದಕ್ಕಾಗೋದಿಲ್ಲ ಅಂತ ಆನ್ಲೈನ್ ಆರ್ಡರ್ ಮಾಡ್ತಾರೆ. ಅವತ್ತು ರಾತ್ರಿ ಆ ಫುಡ್ ಡೆಲಿವರಿ ಮಾಡ್ತಿದ್ದಂಥ ಹುಡುಗನ ಮುಖದಲ್ಲಿ ತುಂಬಾನೇ ಗಾಬರಿ ಇತ್ತು. ಯಾಕೆ ಏನಾಯ್ತು ಅಂತ ಸಾನ್ವಿ ಕೇಳಿದಾಗ ಅವನು ತುಂಬ ಹೆದರ್ಕೊಳ್ಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಸಾನ್ವಿ ಮತ್ತೆ ಅವಳ ಸ್ನೇಹಿತೆ ಅವನ್ನ ನೋಡಿ ಯಾಕೆ ಏನಾಯ್ತು, ನೀರು ಬೇಕಾ ಅಂತ ನೀರು ಕೊಡ್ತಾರೆ. ಇವನು ಆರ್ಡರ್ ತಗೊಂಡು ಲಿಫ್ಟಲ್ಲಿ ಬರ್ತಿರ್ಬೇಕಾದ್ರೆ ಇವನು ಒಂದು ಚಿಕ್ಕ ಹುಡುಗಿನ ನೋಡ್ತಾನೆ. ಬರೀ ಆ ಚಿಕ್ಕ ಹುಡುಗಿನ ನೋಡಿದ್ರೆ ಇವನಿಗೆ ಗಾಬರಿ ಆಗ್ತಾ ಇರಲಿಲ್ಲ. ಆದರೆ ಆ ಚಿಕ್ಕ ಹುಡುಗಿ ಜೊತೆಗೆ ಒಂದು ನಾಯಿ ಕೂಡ ಇರುತ್ತೆ. ಆ ಚಿಕ್ಕ ನಾಯಿ ನೋಡೋದಕ್ಕೆ ಮುದ್ದಾಗಿದ್ರು ಕೂಡ ಅದ್ರ ಮೈಯೆಲ್ಲ ರಕ್ತ ಆಗಿರುತ್ತೆ. ಇದನ್ನ ನೋಡಿದಂಥ ಆ ಹುಡುಗನಿಗೆ ತುಂಬಾನೇ ಗಾಬರಿ ಆಗ್ಬಿಟ್ಟಿರುತ್ತೆ. ಯಾರಿಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗದೆ ಆ ಲಿಫ್ಟಲ್ಲೇ ಕಿರ್ಚ್ಕೊಂಡಿದ್ದಂತೆ. ಸಾನ್ವಿ ಮತ್ತೆ ಅವಳ ಸ್ನೇಹಿತೆ ಇವನು ತುಂಬಾನೇ ಗಾಬರಿ ಆಗಿರೋದನ್ನ ನೋಡಿ ಕೆಳಗಡೆವರೆಗೂ ಸ್ಟೆಪ್ಸ್ ಮೇಲೆ ಕರ್ಕೊಂಡೋಗಿ ಬಿಟ್ಬಿಟ್ಟು ವಾಪಸ್ ಬರ್ತಾರೆ. ಈ ವಿಷಯನ ಸ್ನೇಹಿತರೆಲ್ಲ ತುಂಬಾ ಈಸಿಯಾಗಿ ತಗೊಂತಾರೆ. ಆದರೆ ಇದು ಕ್ರಿಟಿಕಲ್ ಅಂತ ಅನ್ಸೋದು ಸಾನ್ವಿಗೆ. ಯಾಕೆ ಅಂತಂದ್ರೆ ಅವಳಿಗೆ ಇದೇ ರೀತಿಯಾದ ಅನುಭವಗಳು ತುಂಬಾ ಆಗಿತ್ತು. ಆಗ ಅವಳಿಗೆ ಅರ್ಥ ಆಗತ್ತೆ ಇಲ್ಲೇನೋ ಸಮಸ್ಯೆ ಇದೆ ಅಂತ. ಸ್ನೇಹಿತರೆಲ್ಲ ಊಟ ಮುಗಿಸ್ಕೊಂಡು ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಸಾನ್ವಿ ಒಬ್ಳೇ ಇದ್ದಾಗ ಈ ಎಲ್ಲ ವಿಷಯಗಳನ್ನ ಯೋಚನೆ ಮಾಡ್ತಾ ತುಂಬಾನೇ ಫ್ರಸ್ಟ್ರೇಟ್ ಆಗಿರ್ತಾಳೆ. ಇದನ್ನ ಯಾರತ್ರಾದ್ರೂ ಹೇಳ್ಕೋಬೇಕು ಅಂತ ಅವಳು ಬೆಳಗ್ಗೆ ಮನೆ ಡೋರ್ ಓಪನ್ ಮಾಡ್ತಾಳೆ. ಮನೆ ಡೋರ್ ಓಪನ್ ಮಾಡಿದಾಗ ಲಿಫ್ಟ್ ಹತ್ರ ಆ ನಾಯಿ ಇರುತ್ತೆ. ಸ್ವಲ್ಪ ಹೊತ್ತಿಗೆ 4th ಫ್ಲೋರ್ನ ಕ್ಲೀನ್ ಮಾಡೋದಕ್ಕೆ ಕ್ಲೀನಿಂಗ್ ಸ್ಟಾಫ್ಸ್ ಬರ್ತಾರೆ. ಆಗ ಇವಳು ಮೊದಲು ಯಾರನ್ನ ನೋಡಿದ್ರಲ್ಲ ಆ ಕ್ಲೀನ್ ಮಾಡ್ತಿದ್ದಂಥ ಆಂಟಿ ಸಿಗ್ತಾರೆ. ಅವ್ರ ಹತ್ರ ಹೋಗಿ ಇವಳು ಎಲ್ಲ ವಿಷಯವನ್ನ ಹೇಳ್ಕೊತಾಳೆ. ಆ ಕ್ಲೀನಿಂಗ್ ಆಂಟಿ ಸಾನ್ವಿ ಮನೆ ಒಳಗೆ ಹೋಗಿ ಎಲ್ಲ ವಿಷಯವನ್ನ ಬಾಯ್ಬಿಡ್ತಾರೆ. ಆ ಒಂದು ಬಿಲ್ಡಿಂಗ್ ನ ಲಿಫ್ಟ್ಗೆ ಒಂದು ನಿಗೂಢ ಕತೆ ಇದೆ. ಆ ಕತೆನ ನಾನ್ ನಿಮಗೆ ಹೇಳ್ತೀನಿ. ಕೆಲವು ವರ್ಷಗಳ ಹಿಂದೆ ಸಾನ್ವಿ ಯಾವ ಮನೇಲಿದ್ಲೋ ಆ ಮನೆ ಆಪೋಸಿಟ್ ಮನೆ ಅಂದ್ರೆ ರೂಮ್ ನಂಬರ್ 17 ಆ ಲೇಡಿ ಇದ್ಲು ಅಲ್ವಾ. ಆ ಲೇಡಿ ಇರೋದಕ್ಕಿಂತ ಮುಂಚೆ ಅಲ್ಲಿ ಒಂದು ಫ್ಯಾಮಿಲಿ ವಾಸವಾಗಿತ್ತು. ಆ ಫ್ಯಾಮಿಲಿಲಿ ಗಂಡ ಹೆಂಡತಿ ಹಾಗೆ ಅವರ ಹೆಣ್ಮಗು 3 ಜನ ಇದ್ದಿದ್ದು. ಆ ಚಿಕ್ಕ ಹುಡುಗಿ ಏನಿದ್ಲೋ ಅವಳು ತುಂಬಾನೇ ಚೂಟಿ ಇದ್ಲು. ಆದ್ರೆ ಅವಳಿಗೆ ಅಲ್ಲಿ ಆಟ ಆಡೋದಕ್ಕೆ ಯಾರು ಕೂಡ ಇರ್ತಾ ಇರ್ಲಿಲ್ಲ. ಅವರಮ್ಮ ಊಟ ಮಾಡಿಸ್ಬೇಕಾದ್ರೆ ಆ ಲಿಫ್ಟ್ ಹತ್ರ ಕರ್ಕೊಂಡೋಗಿ ಆ ಲಿಫ್ಟ್ ಅಲ್ಲಿ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ರಂತೆ. ಕೆಲವು ವರ್ಷಗಳಾದ್ಮೇಲೆ ಆ ಚಿಕ್ಕ ಹುಡುಗಿ ಸ್ವಲ್ಪ ದೊಡ್ಡಳಾಗಿರ್ತಾಳೆ. ಆಗ್ಲೂ ಕೂಡ ಲಿಫ್ಟ್ ಅಲ್ಲಿ ಆಟಾಡಬೇಕು ಅಂತ ಆಸೆ ಪಡ್ತಾ ಇರ್ತಾಳೆ. ಹೀಗೆ ಒಂದಿನ ಅಮ್ಮ ಅಡ್ಗೆ ಮಾಡ್ತಾ ಇರ್ತಾರೆ. ಈ ಚಿಕ್ಕ ಹುಡುಗಿ ಮನೆಯಿಂದ ಹೊರಗಡೆ ಓಡ್ ಬರುತ್ತೆ. ಓಡ್ ಬಂದು ಆ ಲಿಫ್ಟ್ ಹತ್ರ ನಿಂತ್ಕೊಳ್ಳುತ್ತೆ. ಹಾಗೆ ಆ ಲಿಫ್ಟ್ ಒಳಗೆ ಹೋದಾಗ ಆ ಡೋರ್ಸ್ ಓಪನ್ ಆಗುತ್ತೆ. ಅದು ಕೆಳಗಡೆ ಬಂದು ನಿಲ್ಲುತ್ತೆ. ಇದೇ ರೀತಿ ಅದು ಆಟ ಆಡ್ತಾ ಇರ್ಬೇಕಾದ್ರೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದೇನು ಅಂತಂದ್ರೆ ಆ ಮಗು ಡೋರ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಈ ರೀತಿ ಮಾಡಿಕೊಂಡು ಆ ಮಗು ಆ ಡೋರ್ಗೆ ಸಿಗಾಕೊಳ್ಳುತ್ತೆ. ಅಮ್ಮ ಹೊರಗಡೆ ಬಂದು ನೋಡೋ ಸಮಯಕ್ಕೆ ಈ ಹುಡುಗಿ ಈ ರೀತಿ ಮಾಡ್ಕೋತಿರೋದನ್ನ ನೋಡಿದ ತಕ್ಷಣ ಅವರಮ್ಮ ಬಂದು ಡೋರ್ ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಡೋರ್ ಓಪನ್ ಮಾಡಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ಕೂಡ ಆ ಹುಡುಗಿ ಉಳಿಯೋದಿಲ್ಲ. ಈ ರೀತಿ ಇನ್ಸಿಡೆಂಟ್ ಆದಮೇಲೆ ಆ ಲಿಫ್ಟ್ ಅವತ್ತಿಂದ ಹಾಂಟೆಡ್ ಆಯಿತು ಅಂತ ಅಲ್ಲಿನ ಜನ ಹೇಳ್ತಾರೆ. ಅಲ್ಲಿ ಎಷ್ಟೋ ಜನ ಕೆಲಸ ಮಾಡೋರಿಗೆ ಅಲ್ಲೇ ವಾಸವಾಗಿರೋರ್ಗೂ ಕೂಡ ಈ ರೀತಿಯಾದ ಎಕ್ಸ್ಪೀರಿಯನ್ಸಸ್ಗಳಾಗ್ತಾ ಇದೆ. ಆ ಹುಡುಗಿ ತಂದೆ ತಾಯಿಗೆ ಆ ಚಿಕ್ಕ ಹುಡುಗಿನೇ ಎಲ್ಲ ಆಗಿತ್ತು. ಆ ಒಂದು ನೋವಲ್ಲಿ ಅವರು ಆ ಮನೆನ ಖಾಲಿ ಮಾಡ್ತಾರೆ. ಅದಾದ್ಮೇಲೆ ಆ ಲಿಫ್ಟಲ್ಲಿ ನೆಗೆಟಿವ್ ಎನರ್ಜೀಸ್ಗಳು ಫೀಲ್ ಆಗ್ತಿದೆ ಅಂತ ಎಷ್ಟೋ ಜನ ಆ ಬಿಲ್ಡಿಂಗ್ನ ಬಿಟ್ಟು ಹೋಗಿರುವಂಥ ಎಕ್ಸಾಂಪಲ್ಸ್ ಕೂಡ ಇದೆ. ಈ ರೀತಿ ಆ ಆಂಟಿ ಹೇಳಿದಾಗ ಸಾನ್ವಿಗೆ ತುಂಬಾನೇ ಭಯ ಆಗುತ್ತೆ. ನಿಜ ಹೇಳಿ ಆಂಟಿ, ಈ ರೀತಿ ಎಲ್ಲ ನಿಜವಾಗ್ಲೂ ಆಗ್ತಿದ್ಯಾ ಅಂತ ಕೇಳಿದಾಗ ಹೌದು ಕಣಮ್ಮ, ಅದಕ್ಕೆ ನಾನು ನೈಟ್ ಶಿಫ್ಟ್ ಬರೋದಿಲ್ಲ, ಬೆಳಗ್ಗೆ ಬಂದು ಸಂಜೆ ಅಷ್ಟರಲ್ಲಿ ಮನೆಗೆ ಹೋಗ್ಬಿಡ್ತೀನಿ ಅಂತ ಅವರು ಹೇಳ್ತಾರೆ. ಇದೇ ಕಾರಣಕ್ಕೆ ಆ ಆಂಟಿ ಈ ಹುಡುಗಿನ ಲಿಫ್ಟಲ್ಲಿ ಹೋಗ್ಬೇಡ, ಸ್ಟೆಪ್ಸ್ ಮೇಲೆ ಹೋಗು ಅಂತ ಮುಂಚೆನೇ ಹೇಳಿದ್ರು. ಈ ರೀತಿಯೆಲ್ಲ ಆದಮೇಲೆ ಸಾನ್ವಿ ಕೆಲವು ದಿನ ಆ ಮನೆಯಲ್ಲೇ ಇರ್ತಾಳೆ. ಆದರೆ ಸ್ವಲ್ಪ ದಿನಗಳಾದಮೇಲೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆ ವಿಷಯ ಗೊತ್ತಾಗ್ತಿದ್ದಂಗೆ ಆ ಮನೇನ ಖಾಲಿ ಮಾಡಿಕೊಂಡು ಇಮಿಡಿಯೇಟ್ಲಿ ಬೇರೆ ಕಡೆ ಹೋಗ್ತಾಳೆ. ಆ ವಿಷಯ ಏನು ಅಂತಂದ್ರೆ, ಇವಳಿಗೆ ಆ ಲಿಫ್ಟಲ್ಲಿ ಯಾವ ನಾಯಿ ಕಾಣಿಸ್ತಿತ್ತಲ್ವಾ, ಆ ಡೆಲಿವರಿ ಬಾಯ್ ಬಂದಾಗಲೂ ಕೂಡ ಒಂದು ನಾಯಿ ಕಾಣಿಸಿತ್ತು ಅಲ್ವಾ, ಆ ನಾಯಿ ಆ ಬಿಲ್ಡಿಂಗಲ್ಲೇ ಇಲ್ಲ. ಯಾರನ್ನ ಕೇಳಿದ್ರು ಕೂಡ ಆ ನಾಯಿ ಆ ಬಿಲ್ಡಿಂಗಲ್ಲೇ ಇಲ್ಲ. ಆದರೆ ಆಪೋಸಿಟ್ ಮನೆಯಲ್ಲಿ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿರುವಂಥ ಒಂದು ಲೇಡಿ ಇದ್ಲಲ್ವಾ, ಆ ಲೇಡಿನ ಹೋಗಿ ಕೇಳಿದ್ರೆ ಆ ನಾಯಿ ನಂದೆ ಅಂತ ಹೇಳ್ಕೊತಿದ್ಲು. ಆದರೆ ಆ ಲೇಡಿ ಮನೆಯಲ್ಲಿ ಆ ನಾಯಿ ಇರಲಿಲ್ಲ. ಆದರೆ ಒಂದು ವಿಚಾರ ಏನು ಗೊತ್ತಾ,
ಆ ನಾಯಿ ಆ ಲೇಡಿದೆ ಅನ್ನೋದು ಸತ್ಯ, ಆದ್ರೆ ಆ ನಾಯಿ ಬದುಕಿಲ್ಲ. ವಿಚಿತ್ರ ಅನ್ನಿಸ್ತಿದೆ ಅಲ್ಲ, ಇದನ್ನ ತಿಳ್ಕೊಂಡಾಗ ನನಗೂ ಶಾಕ್ ಆಯ್ತು. ಆ ನಾಯಿ ಇದೇ ತರ ಲಿಫ್ಟ್ ಹತ್ರ ಹೋಗಿ ಸಿಗಾಕೊಂಡು ತನ್ನ ಪ್ರಾಣನ ಕಳ್ಕೊಳ್ಳುತ್ತೆ. ಅದಾದ್ಮೇಲೆ ಕೆಲವರಿಗೆ ಆ ನಾಯಿ ಇರೋ ರೀತಿ ಕಾಣಿಸಿದೆ ಅನ್ನೋದು ಅಲ್ಲಿನ ಸುತ್ತಮುತ್ತ ಮನೇಲಿರುವಂಥವ್ರು ಹೇಳ್ಕೊಂಡಿದ್ದಾರೆ. ಈ ಲೇಡಿ ಅವಳೊಬ್ಳೇ ಇರ್ತಾ ಇದ್ದಿದ್ದು, ಅವ್ರ ಗಂಡನು ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದ. ಆದ್ರೆ ಅವಳ ಜೊತೆ ಇದ್ದಿದ್ದು ಆ ನಾಯಿ ಮಾತ್ರ. ಆ ನಾಯಿ ತೀರೋಗಿದ್ರು ಕೂಡ ಅದಿನ್ನೂ ಇದೆ ಅನ್ನೋ ಫೀಲಿಂಗಲ್ಲೇ ಅವಳು ಬದುಕ್ತಾ ಇದ್ಲು. ಸಾನ್ವಿಗೆ ಆ ನಾಯಿ ಬದುಕಿಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ನೋಡಿರೋ ನೆನ್ಪಿತ್ತಲ್ಲ, ಅದನ್ನ ನೆನ್ಸ್ಕೊಂಡು ತುಂಬಾನೇ ಹೆದರ್ಕೋತಾ ಇರ್ತಾಳೆ. ಆದ್ರೆ ಒಂದ್ ವಿಷಯ ಏನ್ ಗೊತ್ತಾ, ಸಾನ್ವಿಗೆ ಆ ಪೂರ್ತಿ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಆದ್ರೆ ಆ ಲಿಫ್ಟ್ ಅಲ್ಲಿ ಮಾತ್ರ ತುಂಬಾನೇ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ಆಗಿತ್ತು. ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗದೆ ಅವಳು ಆ ಮನೆಯಿಂದ ಹೊರಗಡೆ ಬರ್ತಾಳೆ. ಈಗಲೂ ಈ ಎಲ್ಲ ಘಟನೆಗಳನ್ನ ನೆನ್ಸ್ಕೊಂಡಾಗ ಸಾನ್ವಿ ಮೈ ಜುಮ್ ಅನ್ನತ್ತೆ. ಇದಾಗಿತ್ತು ಇವತ್ತಿನ ಕತೆ. ಕೆಲವೊಂದು ಕತೆಗಳನ್ನ ಕೇಳ್ತಾ ಇರ್ಬೇಕಾದ್ರೆ ಆ ಕಥೆಯಲ್ಲಿ ಎಷ್ಟು ಸತ್ಯಾಂಶಗಳಿದೆ ಅಂತ ಹುಡುಕುವಂತ ಪ್ರಯತ್ನ ಪಡ್ತಾ ಇರ್ತೀವಿ. ಆದ್ರೆ ಇನ್ನೂ ಕೆಲವೊಂದು ಕಥೆಗಳು ತುಂಬಾನೇ ಭಯಾನಕವಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಕತೆ ಇದು. ನಿಮಗೂ ಈ ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಅಲ್ಲಿ ಬಂದು ಡೈರೆಕ್ಟ್ ಆಗಿ ಮೆಸೇಜ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿಯಾದ ಹಾರರ್ ಟೆರಿಫೈಯಿಂಗ್ ವಿಡಿಯೋಸ್ಗಳು ಬೇಕು ಅಂತ ಅಂದ್ರೆ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಕೂಡ ಹಂಚ್ಕೊಳ್ಳಿ. ಮುಂದಿನ ಕತೆ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.